ಸೊ ಆಗ ನಾನು ಕಂಡು ಬಂದಂತಹ ಒಂದು ಚೋಟು ಅನ್ನುವಂತ ಒಂದು ಹುಡುಗನ ಜೀವನ ಚಾರಿತ್ರ್ಯವನ್ನ ನಿಮ್ಮ ಮುಂದಿಡ್ಲಿಕ್ಕೆ ಬಹಳಷ್ಟು ಇಷ್ಟಪಡ್ತೇನೆ. ನನ್ಗಿಲ್ಲಿ ಕಂಡಂತಹ ಸಾಕ್ಷಿಗಳೇ ಬಹಳಷ್ಟು ದುಃಖ ಮತ್ತು ಬಹಳಷ್ಟು ಮನಸ್ಸಿಗೆ ಸಮಾಧಾನ ಕೂಡ ತರುವಂತಹ ವಿಚಾರಗಳಾಗಿತ್ತು. ಎಷ್ಟೋ ಹೆಣ್ಣು ಮಕ್ಕಳಿಗೆ ಹೊಸ ಜೀವಗಳನ್ನ ಮತ್ತು ಜೀವನಗಳನ್ನ ಇಟ್ಟಿರ್ತಕ್ಕಂಥ ವಿಚಾರಗಳನ್ನ ನಾವು ಇಲ್ಲಿ ಕಾಣಬಹುದು. ಇವತ್ತು ನಮಗೆ ನಿಜವಾದ ಸಾಕ್ಷಿ ಅಭಿಜಿತ್ ಅನ್ನುವಂತಹ ಒಂದು ಯುವಕ ಡೆಲ್ಲಿಯಲ್ಲಿ ಬಹಳಷ್ಟು ಚಳುವಳಿಗಳನ್ನ ಮುಂಚೂಣಿಯಲ್ಲಿ ನಡ್ಕೊಂಡು ತಗೊಂಡು ಹೋಗ್ತಿರುವಂತಹ ಒಂದು ವ್ಯಕ್ತಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೇಣುಕಾ, CNFP ಸಿಬ್ಬಂದಿ. ಈಗಾಗಲೇ ನಮ್ಮ ಸ್ಟೈಲ್ ಸ್ಟೋರಿ 2 ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದೀರಿ. ಅದರಂತೆ ಈಗ 3ನೇ ಎಪಿಸೋಡ್ ಕಾರ್ಯಕ್ರಮವನ್ನ ನಾವು ವ್ಯಕ್ತಪಡಿಸಲಿಕ್ಕೆ ಬಂದಿದ್ದೇವೆ. ನಿಮ್ಮೆಲ್ಲರಿಗೂ ಆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಆರೋಗ್ಯ ಪ್ರತಿಯೊಬ್ಬ ವ್ಯಕ್ತಿಗೆ ತುಂಬಾ ಮುಖ್ಯವಾಗಿರುತ್ತದೆ. ಯಾಕಂತ ಹೇಳಿದ್ರೆ ಆರೋಗ್ಯವಿದ್ದರೆ ಪ್ರತಿಯೊಂದನ್ನು ನಾವು ಗೆಲ್ಬಹುದು, ಪ್ರತಿಯೊಂದರಲ್ಲಿ ನಾವು ಸಾಧನೆಯನ್ನು ಮಾಡಬಹುದು. ಹಾಗಂತ ಇವತ್ತಿನ ದಿನ ಆರೋಗ್ಯದ ವಿಭಾಗದಲ್ಲಿ ಸಾಕಷ್ಟು ಅನುಭವವುಳ್ಳಂತ ಜೊತೆಗೆ ಯುವ ಪೀಳಿಗೆಗಾಗಿ ಸಾಕಷ್ಟು ತಮ್ಮ ಸಮಯವನ್ನು ಕೊಟ್ಟು ಅವರನ್ನು ಕೂಡ ಅಭಿವೃದ್ಧಿಪಡಿಸುವಂತ ಕಾರ್ಯಕ್ರಮಗಳಲ್ಲಿ ಅನುಭವ ಹೊಂದಿದಂತ ಮುಖ್ಯ ವ್ಯಕ್ತಿಗಳು ಶಾನ್ ಶಿವಮೊಗ್ಗ ಅವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲ ವೀಕ್ಷಕರ ಪರವಾಗಿ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಈಗ ಸರ್ ಅವರ ಒಂದು ಸಂಕ್ಷಿಪ್ತ ಪರಿಚಯ. ರಾಜ್ಯ ಕಾರ್ಯಕ್ರಮ ಅಧಿಕಾರಿ, ಆರೋಗ್ಯ ಇಲಾಖೆಯಲ್ಲಿ ಅವರು ಪ್ರಸ್ತುತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಒಂದು ವಿಚಾರ ಇಷ್ಟು ಗೊತ್ತಿದೆ. ಇನ್ನ ಮುಂದಿನ ಹೆಚ್ಚಿನ ಒಂದು ಪರಿಚಯವನ್ನು ಸರ್ ಅವರು ನೀವು ಮಾಡಿಕೊಳ್ಬಹುದಾ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ಳಿ. ಸೊ ನನ್ನ ಪೂರ್ಣ ಹೆಸರು ಬಂದು ಶಾನ್ ಮೈಕಲ್ ಸಿಹಿಮೊಗ್ಗೆ ಅಂತ ಹೇಳಿ. ಮೂಲತಃ ನಾನು ಶಿವಮೊಗ್ಗದವನು. ಈಗ ನೀವೇ ಹೇಳಿದ ಹಾಗೆ ಪ್ರಸ್ತುತವಾಗಿ ರಾಜ್ಯ ಸಮುದಾಯಗಳ ಬಲವರ್ಧನೆಯ ಅಧಿಕಾರಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ, ಆರೋಗ್ಯ ಅಧಿಕಾರಿಯಾಗಿ. ನನ್ನದೇನು ಬಹಳ ದೊಡ್ಡ ಪರಿಚಯವೇನೂ ಅಲ್ಲ. ಬಹಳಷ್ಟು ಸಣ್ಣ ಕುಟುಂಬದಿಂದ ಮತ್ತು ಏನು ಮಧ್ಯಮ ಕುಟುಂಬದಿಂದ ಬಂದಂಥವನು. ಹೀಗೆ ನನ್ನ ಜೀವನ ಶುರುವಾಗಿರ್ತಕ್ಕಂಥದ್ದು. ಈಗ ಹಾಗೆ ಬೆಳೀತಾ ನನಗೆ ಈ ಒಂದು ಹೀಗಿರುವಂತಹ ಪ್ರಸ್ತುತತೆಯಲ್ಲಿ ತಂದು ಮತ್ತೆ ಹೊಸ ದಾರಿಯನ್ನ ತೋರಿಸ್ತಕ್ಕಂಥದ್ದು ಈಗ CNFP ಮುನ್ನಡೆಸ್ತಕ್ಕಂತಹ ಜೆಸುಯಿಟ್ ಸಂಸ್ಥೆ ಅಂತಾನೆ ಹೇಳ್ಬಹುದು. ಬಹಳಷ್ಟು ನನ್ನ ಶಿಕ್ಷಣವನ್ನ ಅವರ ಜೊತೆಗೆ ಕಳೆದಿರ್ತಕ್ಕಂಥದ್ದು, ನನ್ನ ಪದವಿಯಾಗಿರ್ಲಿ. ಮತ್ತೆ ನಾನು ಈಗ ಪ್ರಸ್ತುತ ಅರಿವಿನ ಪರಿವರ್ತನೆ ಚಿಕಿತ್ಸೆಯಲ್ಲಿ ನಾನು ಪರಿಣಿತಿಯನ್ನು ಹೊಂದಿರ್ತಕ್ಕಂಥದ್ದು. ಅಮೆರಿಕದಲ್ಲಿ ನಾನು ಈ ಪರಿಣಿತಿಯನ್ನು ಹೊಂದಿರ್ತಿದ್ದೆ. ಹೀಗೆ ಯುವಕರ ಜೊತೆಗೆ ಆಗಿರ್ಲಿ, ಈಗ ನಮ್ಮ ಸಾಕಷ್ಟು ಕರ್ನಾಟಕದ ಆರೋಗ್ಯದ ವಿಚಾರವಾಗಿ ಆಗಿರ್ಲಿ ಬಹಳಷ್ಟು ನಾನು ರಾಜ್ಯದಲ್ಲಿ ಕೆಲಸ ಮಾಡ್ತಿದ್ದೇನೆ. ನನಗೂ ಕೂಡ ಬಹಳಷ್ಟು ಖುಷಿ ಇದೆ ಈ ನಿಮ್ಮ ಒಂದು ನಮ್ಮ ಸೈಡ್ ಸ್ಟೋರಿ ಎನ್ನುವಂತಹ ಪಾಡ್ಕಾಸ್ಟ್ ಅಲ್ಲಿ ನಾನು ಸಹಭಾಗಿತ್ವ ಹೊಂದಿರ್ತಕ್ಕಂಥದ್ದು. ಬಹಳ ಧನ್ಯತಾ ಭಾವದಿಂದ ನಾನು ಭಾವಿಸ್ತಾ ಇದ್ದೇನೆ. ಸರ್, ನಿಮ್ ಪರಿಚಯವನ್ನು ಕೇಳಿ ನನಗೆ ತುಂಬಾ ಖುಷಿ ಆಯ್ತು. ಏನಂತ ಹೇಳಿದ್ರೆ ಜೆಸುಯಿಟ್ ಸಂಸ್ಥೆ ಹಾಗೂ CNFP ಸಂಸ್ಥೆ ಜೊತೆ ನೀವು ಕೈ ಜೋಡಿಸಿ ತುಂಬಾ ಕೆಲಸ ಕಾರ್ಯಗಳನ್ನು ಮಾಡಿ ಸಾಧನೆ ಹಂತದಲ್ಲಿ ಇದ್ದಿದ್ದು ಕೂಡ ಕೇಳಿ ನನಗೆ ಮತ್ತಿಷ್ಟು ಹೆಮ್ಮೆ ಅನಿಸ್ತಾ ಇದೆ. ಆ ವಿಷಯವಾಗಿ ನೀವು ಇಷ್ಟು ಮುಂದುವರೆದು ಇಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ನಿಮಗೆ ಪ್ರೇರೇಪಣೆ ನೀಡಿದಂತ ವಿಷಯವಾಗ್ಲಿ, ವ್ಯಕ್ತಿಗಳಾಗ್ಲಿ ಯಾರಾದ್ರೂ ಇದ್ರೆ ನಮ್ಮ ಜೊತೆ ಹಂಚ್ಕೋಬಹುದಾ ಸರ್? ಖಂಡಿತವಾಗಿಯೂ. ಮೊದಲನೇದಾಗಿ ನೀವು ಪ್ರೇರೇಪಣೆ ಅಂತ ನನಗೆ ಹೇಳ್ಬೇಕಾದ್ರೆ ಒಂದು ಸಣ್ಣ ಒಂದು ವಿಚಾರವಾಗಿ ಒಂದು ಸಣ್ಣ ಇನ್ಸಿಡೆಂಟ್ ಅಂತಾನೆ ಹೇಳ್ಬೋದು. ನಾನೊಂದು ಯಾವಾಗ ಈ ಆರೋಗ್ಯ ಇಲಾಖೆಗೆ ಆಗತಾನೆ ಒಂದು ಸಣ್ಣ ಇಂಟರ್ನ್ ಆಗಿ ನಾನು ಈ ಒಂದು ಸಂಸ್ಥೆಗೆ ನಾನು ಬಂದಿದ್ದೆ. ಸೊ ಆಗ ನಾನು ಕಂಡು ಬಂದಂತಹ ಒಂದು ಚೋಟು ಅನ್ನುವಂತ ಒಂದು ಹುಡುಗನ ಜೀವನ ಚಾರಿತ್ರ್ಯವನ್ನ ನಿಮ್ಮ ಮುಂದಿಟ್ಟಕ್ಕೆ ಬಹಳಷ್ಟು ಇಷ್ಟಪಡ್ತೇನೆ. ಉತ್ತರ ಭಾರತದಿಂದ ಓಡಿ ಬಂದಂತಹ ಮಗು, ಯಾವುದೋ ತನ್ನ ತಾಯಿಯೇ ಆ ಮಗುವನ್ನ ಹೊಡೆದು ಅದು ಓಡಿಸಿರುವಂತಹ ಒಂದು ಮಗು. ಉತ್ತರ ಭಾರತದಿಂದ ಯಾವುದೊಂದು ಟ್ರೈನ್ ಹತ್ತಿ 7 ವರ್ಷದ ಮಗು ನಮ್ಮ ಕರ್ನಾಟಕಕ್ಕೆ ಬಂದಿರತಕ್ಕಂತಹ ಒಂದು ಸನ್ನಿವೇಶದಲ್ಲಿ ಆ ಮಗುವಿನ ಕೈಗೆ ಬಹಳಷ್ಟು ಬರೆಗಳನ್ನ ನಾನು ಮೊದಲನೇ ಬಾರಿಗೆ ನಾನು ಕಂಡೆ. ಆ ಬರೆಗಳು ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮಲ್ಲಿ ನಾವು ಕ್ರಿಸ್ತ ಯೇಸುವನ್ನ ನಾವು ಬಹಳಷ್ಟು ನಾವು ನೋಡಿರ್ಬಹುದು ಪದ್ಯ ಪುಸ್ತಕಗಳಲ್ಲಿ,
ಪಿಕ್ಚರ್ಗಳಲ್ಲಿ ನಾವು ಏನು ಭಾವಚಿತ್ರಗಳಲ್ಲಿ ನಾವು ನೋಡಿರ್ಬಹುದು. ನಾನು ಆ ಮಗುವಿನ ಕೈಯನ್ನ ನೋಡ್ಬೇಕಾದ್ರೆ ಆಳವಾದ ಕೀರುಗಳು ಮತ್ತೆ ರಕ್ತ ತುಂಬಿದ ರಕ್ತಸಕ್ತವಾದಂತಹ ಕೈಗಳನ್ನ ಆ ಸಣ್ಣ ವಯಸ್ಸಲ್ಲೇ ನಾನು ಆ ಮಗುವಿನ ಕೈಯಲ್ಲಿ ನೋಡ್ಕೊಂಡೆ. ಸೊ ಅದು ನನಗೆ ಬಹಳಷ್ಟು ಪ್ರೇರೇಪಣೆ ಆಯ್ತು. ಆ ಮಗುವಿಗೆ ಮೊದಲನೇ ಕೌನ್ಸಿಲಿಂಗ್ ಅನ್ನ ಮಾಡಬೇಕಾದ್ರೆ ನನ್ಗೆ ಗೊತ್ತಾಯ್ತು ಆ ಮಗುವಿಗೆ ಒಂದು ಹುಡುಗ ಮಗು ಆದ್ರೂ ಕೂಡ ಹುಡುಗನಿಗೆ ಆಗಿರ್ತಕ್ಕಂಥದ್ದನ್ನು ನಾನು ಕಂಡು ಬಂತು. ಅವತ್ತೇ ನಾನು ನನ್ನ ಮೊದಲನೇ ಪ್ರೇರಣೆ ನನಗೆ ಅಲ್ಲಿಂದ ಶುರುವಾಗಿರ್ತಕ್ಕಂಥದ್ದು. ಅವತ್ತೇ ನಾನು ಒಂದು ನಿರ್ಧಾರವನ್ನು ನಾನು ಕೈಗೊಂಡೆ. ಏನು ನಿರ್ಧಾರ ಅಂತ ಹೇಳಿದ್ರೆ, ಇವತ್ತಿಂದ ನನ್ನ ಬದುಕು ಇವರ ಜೊತೆಗೆ ನಾನು ಕಳಿಬೇಕು ಅಂತ ಹೇಳಿ, ಇಂಥವರ ನೊಂದಿರ್ತಕ್ಕಂಥವರ ಮನಗಳನ್ನ ಆರಿಸುವಂಥದ್ದು, ಅವರಿಗೆ ಹೊಸ ದಾರಿಯನ್ನ ತೋರಿಸ್ತಕ್ಕಂಥದ್ದು, ಸರ್ಕಾರಿ ಹಲವಾರು ಸ್ಕೀಮ್ಸ್ಗಳು ಯೋಜನೆಗಳನ್ನ ಅವರಿಗೆ ಕೊಡಿಸುವಂಥದ್ದು, ಅವ್ರ ಜೊತೆಗೆ ಕೌನ್ಸಿಲಿಂಗ್ ಮಾಡುವಂಥದ್ದು, ಹೀಗೆ ಹಲವಾರು ವಿಚಾರಗಳಲ್ಲಿ ನನ್ನ ಪ್ರೇರೇಪಣೆ ಶುರುವಾಯಿತು. ಈ ಪ್ರೇರೇಪಣೆ ನೀವೇ ಈಗಾಗಲೇ ಹೇಳಿದ ಹಾಗೆ ಈ ಜೆಸುಯಿಟ್ ಸಂಸ್ಥೆ ಇದನ್ನ ಯೋಚನೆ ಮಾಡ್ಲಿಕ್ಕೆ ನನಗೆ ತಳಹಾದಿಯಾಗಿ ನಿಂತಿರ್ತಕ್ಕಂಥದ್ದು ಇವತ್ತಿಗೂ ನಾನು ಖುಷಿ ಪಡುವಂತಹ ವಿಚಾರವಾಗಿದೆ. ಅದರಿಂದನೇ ನಾನು ಹಲವಾರು ವಿಚಾರಗಳನ್ನ ನಾನು ತಿಳ್ಕೊಳ್ಳುವಂಥದ್ದು. ಈ CNFE ಕೂಡ ಇಂಥ ಹಲವಾರು ಕೆಲಸಗಳನ್ನ ಮಾಡುತ್ತಿರೋದು ನನಗೆ ಬಹಳಷ್ಟು ಖುಷಿ ತಂದುಕೊಟ್ಟಿದೆ. ಸರ್, ನಿಮ್ಮ ಮಾತುಗಳಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳ್ಕೊಟ್ರಿ. ಏನಪ್ಪಾ ಅಂತ ಹೇಳತ್ತಂದ್ರ, ಮಗುವಿನ ಒಂದು ಘಟನೆ ಹೇಳಿದ್ರಿ ನೀವು. ತುಂಬಾ ಕೆಟ್ಟದಾಗಿ ಕೆಟ್ಟದಾಗಿ ಅನಿಸಿ ಕರಳು ಹಿಂಡಿದಂಗೆ ತುಂಬಾ ಮನಸ್ಸಿಗೆ ನೋವಾಯ್ತು. ಜೊತೆಗೆ ಇನ್ನೂ ಕೂಡ ನಿಮ್ಗೆ ಅದು ಇನ್ಸ್ಪೈರ್ನು ಕೂಡ ಯಾವ ರೀತಿ ಮಾಡ್ಕೊಂಡ್ರಿ, ಅದ್ರ ಮೂಲಕ ನೀವು ಯಾವ ರೀತಿ ಮುಂದೆ ಬಂದ್ರಿ, ಆ ಒಂದು ದಾರಿದೀಪವಾಗಿ ಮಾರ್ಗದರ್ಶಕತ್ವವನ್ನು ಮಾಡ್ಕೊಂಡು ನೀವು ಮುಂದೆ ಬಂದಿದ್ದನ್ನು ಕೇಳಿ ಖುಷಿನೂ ಕೂಡ ಆಯ್ತು. ಜೊತೆಗೆ ನಮ್ಮ CNFE ಸಂಸ್ಥೆಯ ಒಂದು ಹೆಸರನ್ನು ಕೂಡ ನೀವು ಹೇಳುವಾಗ ಮಾತುಗಳಲ್ಲಿ ಬಂತು. ನಮ್ಮ CNFE ಜೊತೆಗಿನ ಒಂದು ನಿಮ್ಮ ಒಡನಾಟ ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ನೀವು ಹಂಚ್ಕೋಬಹುದಾ ಸರ್? ಖಂಡಿತವಾಗಿಯೂ. CNFE ಅಂತ ಹೇಳಬೇಕಾದ್ರೆ ಬಹಳಷ್ಟು ನನ್ಗೆ ಸಂತೋಷ ಆಗುವಂಥದ್ದು. ನನ್ನ ಮೌಲ್ಯಗಳಿಗೆ ಬಹಳಷ್ಟು ಆಧಾರಿತವಾಗಿ CNFE ಕೆಲಸ ಮಾಡೋದ್ರಿಂದ ಮತ್ತೆ ಅದರ ಒಂದು ಧ್ಯೇಯಗಳು ನನ್ನ ಮೌಲ್ಯಕ್ಕೆ ಬಹಳಷ್ಟು ಒಪ್ಪಿಗೆ ಆಗೋದ್ರಿಂದ ನಾನು ಈ CNFE ಜೊತೆ ಬಹಳಷ್ಟು ಹತ್ತಿರವಾಗಿ ನಾನು ಕೆಲಸ ಮಾಡ್ತಿದ್ದೇನೆ. ಈ ಹಿಂದೆ ನನ್ಗೆ CNFE ಇಂದ ಮೊದಲನೆಯ ಕರೆಯೋಲೆಯನ್ನ ಇತ್ತಿರ್ಬೇಕಾದ್ರೆ ಆ ದಿನಗಳ ಬಗ್ಗೆ ನಾನು ಬಹಳಷ್ಟು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. CNFE ಬಗ್ಗೆ ನನ್ಗೆ ಅಷ್ಟು ತಿಳಿದಿರ್ಲಿಲ್ಲ ಆ ದಿನಗಳ ಬಗ್ಗೆ. ನಾನು ಖುದ್ದಾಗಿ ಈ ಸಂಸ್ಥೆಗೆ ಭೇಟಿ ನೀಡಿದಾಗ ನನ್ಗಿಲ್ಲಿ ಕಂಡಂತಹ ಸಾಕ್ಷಿಗಳೇ ಬಹಳಷ್ಟು ದುಃಖ ಮತ್ತು ಬಹಳಷ್ಟು ಮನಸ್ಸಿಗೆ ಸಮಾಧಾನ ಕೂಡ ತರುವಂತಹ ವಿಚಾರಗಳಾಗಿತ್ತು. ಎಷ್ಟೋ ಹೆಣ್ಣು ಮಕ್ಕಳಿಗೆ ಹೊಸ ಜೀವಗಳನ್ನ ಮತ್ತು ಜೀವನಗಳನ್ನ ಇಟ್ಟಿರ್ತಕ್ಕಂಥ ವಿಚಾರಗಳನ್ನ ನಾವು ಇಲ್ಲಿ ಕಾಣಬಹುದು. ಎಷ್ಟೋ ಮಕ್ಕಳುಗಳು ಸಾಯಬೇಕಾದಂತಹ ಅಂಚಿನಲ್ಲಿರುವಂತಹ ವಿಚಾರಗಳನ್ನ ನಾವು ನೋಡ್ಬೋದು. ಅದರಲ್ಲೂ ಕೂಡ HIV ಬಾಧಿತರು ಮತ್ತು ಸೋಂಕಿತರಿಗೆ CNFE ಒಂದು ಬಹಳಷ್ಟು ಒಂದು ದೊಡ್ಡ ವಿಚಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಮೆಚ್ಚುಗೆ ವಿಚಾರನೇ ಹೌದು. ಮತ್ತು ಇದು ಬರೀ ಹೆಣ್ಣು ಮಕ್ಕಳು ಮಕ್ಕಳು ಅಷ್ಟೇ ಇದಕ್ಕೆ ಸೀಮಿತವಾದಂಥದ್ದಲ್ಲ. CNFE ಬದಲಾಗಿ ಆಟೋ ಚಾಲಕರು, ಚಳುವಳಿಗಾರರು ಮತ್ತು ವಯೋವೃದ್ಧರನ್ನು ಕೂಡ ಅವರಿಗೆ ತಮ್ಮ ಜೀವನಕ್ಕೆ ಆಧಾರವಾಗಿ CNFE ಸ್ತಂಭವಾಗಿ ನಿಂತಿರ್ತಕ್ಕಂಥದ್ದು ನಿಜವಾಗ್ಲೂ ಇವತ್ತು ನಾವು ಹೆಮ್ಮೆ ಪಡುವಂತ ವಿಚಾರವಾಗಿದೆ. ಅದು ಬಹಳಷ್ಟು ಹೊರಗಿನ ದೇಶಗಳಲ್ಲಿ ಇಂಥ ಮಾತುಗಳನ್ನ ಕೇಳಲಿಕ್ಕೆ ನೋಡ್ಲಿಕ್ಕೆ ಇದು ಏನೋ ಒಂದು ಡ್ರೀಮ್ ವರ್ಲ್ಡ್ ಅಂತ ನಾವು ತಿಳ್ಕೊಳ್ಬಹುದು. ಆದ್ರೆ ಇಂಥ ಒಂದು ಸಂಸ್ಥೆ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದೆ, ವಿಜಾಪುರದ ಜನಕ್ಕೆ ಕೆಲಸ ಮಾಡ್ತಾ ಇದೆ, ಕರ್ನಾಟಕದ ಜನತೆಗೆ ಕೆಲಸ ಮಾಡ್ತಿದೆ ಅಂತ ಹೇಳುವಂತಹ ವಿಚಾರದಲ್ಲಿ ನನಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. ಅವ್ರ ಜೊತೆಗೆ ನಾನು ಕೂಡ ಒಂದಿಷ್ಟು ಅಳಿಲು ಸೇವೆಯನ್ನ ಮಾಡ್ಬೋದು ಅನ್ನುವಂತ ವಿಚಾರ ಬಿಟ್ರೆ ಮತ್ತೆ ನನ್ನಲ್ಲಿ ಇನ್ನಷ್ಟು ಕಾತುರ ಈ ಸಂಸ್ಥೆ ಜೊತೆ ಕೆಲಸ ಮಾಡ್ಲಿಕ್ಕೆ ನನಗೆ ಇನ್ನೂ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನೀವು CNFE ಕೆಲಸ ಕಾರ್ಯಗಳ ಬಗ್ಗೆ ವಿಚಾರಗಳನ್ನ ಹಂಚಿಕೊಳ್ಳುವಾಗ ನಮ್ಗಿಂತಲೂ ಚೆನ್ನಾಗಿ ನೀವೇ ಅರ್ಥಕೊಂಡಿದ್ದೀರಿ. ಆ ಒಂದು ವಿಚಾರ ಕೇಳಿ ತುಂಬಾ ಖುಷಿ ಆಯ್ತು, ಸಂತೋಷನೂ ಕೂಡ ಆಯ್ತು. ಜೊತೆಗೆ CNFE ಸಂಸ್ಥೆನೂ ಕೂಡ ಯುವಕರ ಜೊತೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ನೀವು ಒಬ್ರು ಯುವಕರಾಗಿದ್ದುಕೊಂಡು ಯುವಕರ ಬಗ್ಗೆ ತುಂಬಾ ನಿಮ್ಗೆ ಆಸಕ್ತಿ ಇದೆ ಅಂತೇಳಿ ನನಗೂ ಕೂಡ ಗೊತ್ತಾಯ್ತು, ನಿಮ್ಮ ಮಾತುಗಳಲ್ಲಿ ಕಂಡು ಬಂತು. ಆ ವಿಚಾರವಾಗಿ ಪ್ರಸ್ತುತವಾಗಿರುವಂತ ನಮ್ಮ ಯುವಕರಿಗೆ ಅವರ ಸರ್ವತೋಮುಖ ಅಭಿವೃದ್ಧಿಗಾಗಿ ನಿಮ್ಮ ಮುಂದಿನ ಕಾರ್ಯನಡೆ ಆಗಿರ್ಬೇಕು, ಅವರನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ನಿಮ್ಮ ಸಲಹೆ ಸೂಚನೆ ನಮಗೆ ತುಂಬಾ ಅತ್ಯಗತ್ಯವಾಗಿದೆ. ಆ ಸಲಹೆ ಸೂಚನೆಯನ್ನು ನೀವು ನೀಡಬಹುದಾ? ಖಂಡಿತವಾಗಿಯೂ ಬಹಳಷ್ಟು ಮುಖ್ಯವಾದಂತಹ ವಿಚಾರ.
ಇವಾಗಿನ ಸುದ್ದಿಗೋಷ್ಠಿಗಳಲ್ಲಿ ನಾವು ನೋಡ್ತಿರ್ಬಹುದು ಹೇಗೆ ಯುವಕರ ಒಂದು ಚಳುವಳಿ ನಡೀತಾ ಇದೆ ಭಾರತದಲ್ಲಿ ಎಂಬತಕ್ಕಂಥದ್ದನ್ನ ನಾವು ನೋಡ್ಬೋದು. ಯುವಕರಿಗೆ ಯಾವುದು ಕೂಡ ಸಲಹೆ ಸೂಚನೆ ಎನ್ನುವಂತಹ ವಿಚಾರಗಳು ನಾವು ಯುವಕರ ಜೊತೆಗೆ ಮಾತನಾಡ್ಬೇಕಾದ್ರೆ ಬರುವಂತದ್ದಲ್ಲ. ಬದಲಾಗಿ ಅವ್ರಿಗೆ ಏನ್ ಬೇಕು ಅಂತ ಹೇಳಿದ್ರೆ ಉತ್ತೇಜನ. ಇತ್ತೀಚಿನ ಬದುಕಲ್ಲಿ ತಂದೆ ತಾಯಿಗಳು ಮಕ್ಕಳ ಜೊತೆ ಜೀವನವನ್ನ ಕಳೀಲಿಕ್ಕೆ, ಸಮಯವನ್ನ ಕಳೀಲಿಕ್ಕೆ ಬಹಳಷ್ಟು ಅಂಜಿಕೆಯನ್ನ ಆಗ್ತಿರ್ತಕ್ಕಂಥದ್ದನ್ನ ನಾವು ನೋಡ್ಬಹುದು. ಎಷ್ಟೋ ಯುವಕರ ಜೊತೆಗೆ ತಂದೆ ತಾಯಿ ಮಾತನಾಡದೇ ಇರತಕ್ಕಂಥದ್ದನ್ನ ನಾವು ನೋಡ್ಬೋದು. ಈಗ ಪ್ರಸ್ತುತವಾಗಿ ಒಂದು ಯುವಕನಿಗೆ ಉತ್ತೇಜನ ಏನು ಅಂತ ಹೇಳಿದ್ರೆ ತಂದೆ ತಾಯಿನೇ ಒಂದು ಬಹಳಷ್ಟು ದೊಡ್ಡ ಉತ್ತೇಜನ ನೀಡಬಹುದು ಅಂತ ನಾನು ಅನ್ಕೊಳ್ತೇನೆ, ಮೊದಲನೇದಾಗಿ. ಎರಡನೇ ವಿಚಾರವಾಗಿ ನಾನು ಯಾವ್ದ್ರ ಬಗ್ಗೆ ಮಾತನಾಡಿ ಹೊರಟಿದ್ದೀನಿ ಅಂತ ಹೇಳಿದ್ರೆ ಸಂಭಾಷಣೆ. ಮನೆಯಲ್ಲಿ ಸಂಭಾಷಣೆ ಇರಬೇಕು, ಜಗತ್ನಲ್ಲಿ ಸಂಭಾಷಣೆ ಇರಬೇಕು. ಬಹಳಷ್ಟು ಯುವಕರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಎರಡು ತರ ಯುವಕರನ್ನ ನಾವು ಕಾಣ್ಬೋದು. ಬಹಳಷ್ಟು ಈ ಫೋನ್ಗಳಲ್ಲೇ ಮುಳುಗಿರ್ತಕ್ಕಂತಹ ನಾವು ಯುವಕರನ್ನ ನಾವು ಕಾಣ್ಬೋದು. ಇನ್ನು ಕೆಲವರಿಗೆ ಅದರ ಅರಿವೇ ಇಲ್ಲದಂತಹ ಕೆಲವೊಬ್ಬರು ಯುವಕರನ್ನ ಕಾಣ್ಬೋದು. ಅಂದ್ರೆ ಬಹಳಷ್ಟು ಓದುವಿನ ಮೇಲೆ, ಕಾಂಪಿಟೇಷನ್ಸ್ ಗಳ ಮೇಲೆ ಫೋಕಸ್ ಮಾಡುವಂತ ಯುವಕರನ್ನ ಕಾಣ್ಬೋದು. ಈಗ ಯುವಕರಲ್ಲಿ ಮೇನ್ ಆಗಿ ಏನ್ ಬೇಕು ಅಂತಂದ್ರೆ ಇವು ಎರಡೂ ಕೂಡ ಮಿಶ್ರಿತಗೊಂಡಂತಹ ಒಂದು ಜೀವನವನ್ನ, ಒಂದು ಅಂತಹ ಒಂದು ಪರಿಸರವನ್ನು ನಿರ್ಮಿಸಬೇಕು. ಎಲ್ಲೇ ಆಗಿರ್ಲಿ, ಊರು, ಮನೆ, ನಮ್ಮ ಸಂಬಂಧಿಕರಲ್ಲಿ ಆಗಿರ್ಲಿ. ಮೊದಲನೇದಾಗಿ ಹೆಲ್ದಿ ಕಾಂಪಿಟೇಷನ್ಸ್, ಅದರ ಬಗ್ಗೆ ನಾವು ಹೆಚ್ಚಷ್ಟು ಗಮನವನ್ನ ಹರಿಸ್ತಕ್ಕಂಥದ್ದಾಗ್ಬೇಕು. ಮೊದಲನೇದಾಗಿ ಹೆಚ್ಚು ಸಂಭಾಷಣೆಯನ್ನ ಹೊಂದುವಂತದ್ದಾಗ್ಬೇಕು ಮೊದಲನೇದು. ಎರಡನೇದಾಗಿ ಯುವಕರು ಕೇಳುಗರಾಗ್ಬೇಕು. ಬರೀ ಮಾತನಾಡುವವರಷ್ಟೇ ಅಲ್ಲ, ಕೇಳುಗರಾಗ್ಬೇಕು, ಚಿಂತಿಸುವವರಾಗ್ಬೇಕು ಮೂರನೇದು. ನಂತರ ಇವೆಲ್ಲವೂ ಕೂಡ ಒಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ಅವು ಮೂರನ್ನು ಕೂಡ ಅವರ ನಡಿಗೆಯಲ್ಲಿ ನಾವು ನೋಡ್ಬಹುದು. ಎಷ್ಟೊಂದು ಯುವಕರನ್ನ ನಾವು ಇವತ್ತು ಪೀಸ್ಫುಲ್ ಪ್ರೊಟೆಸ್ಟ್, ಶಾಂತಿಯುತವಾದಂತಹ ಒಂದು ಚಳುವಳಿ ಯುವಕರು ನಡೆಸಿದ್ರು. ಅದ ಆಗದ ಮಟ್ಟಿಗೆ ಇವತ್ತು ನಾವು ಬೇರೆ ಚಳುವಳಿಯನ್ನ, ಅದ ಹೊಸ ಮುಖವನ್ನ ನಾವು ಇವತ್ತು ಕಾಣ್ತಾ ಇದ್ದೇವೆ. ಸೊ ಹೀಗೆ ಯುವಕರನ್ನ ನಾವು ಉತ್ತೇಜಿಸ್ತಾ ಇರಬೇಕು. ಅವರ ಸ್ವಂತ ಹಕ್ಕನ್ನ ಅವರೇ ಪಡೆದುಕೊಳ್ಳುವಂತಹ ಒಂದು ದಾರಿ ನಾವು ಕಲ್ಪಿಸ್ಕೊಡ್ಬೇಕು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯುವಜನರ ಕುರಿತು ನೀವು ತುಂಬಾ ವಿಷಯಗಳನ್ನ ಮಾತಾಡ್ತಾ ಇರುವಾಗ ಯುವ ಚಳುವಳಿ, ಯುವಕರು ಈಗ ಪ್ರಸ್ತುತವಾಗಿ ಯಾವ ರೀತಿ ಚಳುವಳಿಯಲ್ಲಿ ಭಾಗಿಯಾಗಿ ತಮ್ಮ ನಾಯಕತ್ವವನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೊಂದು ವಿಚಾರ ಹೊಳೆಯುತ್ತೆ. ಈಗ ಈ ಒಂದು ವಿಚಾರವಾಗಿ ನಮ್ಮ ಯುವಜನರಲ್ಲಿ ಅಥವಾ ಯುವಕರಲ್ಲಿ ಯಾವ ರೀತಿ ಉತ್ತಮವಾದ ಮೌಲ್ಯಗಳೊಂದಿಗೆ ನಾಯಕತ್ವವನ್ನು ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ನೀವು ತಿಳಿಸ್ಕೊಟ್ರೆ ಚೆನ್ನಾಗಿರ್ತೈತಿ. ಆ ಮಾತುಗಳನ್ನು ಕೂಡ ಒಂದೆರಡು ಹೇಳ್ಬಹುದಾ ನೀವು? ಖಂಡಿತವಾಗಿಯೂ ಯುವಕರ ನಾಯಕತ್ವ ಅನ್ನುವಂಥದ್ದು ಒಂದು ಯಾವುದಕ್ಕೆ ಹೋಲಿಕೆ ಮಾಡ್ಬೋದು ಅಂತ ಹೇಳಿದ್ರೆ ಈ ಕುರಿ ಮಂದೆಗೆ ನಾವು ಹೋಲಿಕೆ ಮಾಡ್ಬೇಕಾಗ್ತದೆ. ಮತ್ತು ಅದಕ್ಕೆ ಯಾವುದು ಕೂಡ ಒಂದು ನಾವು ಏನಂತಾರೆ ಬೌಂಡ್ರೀಸ್ ಅನ್ನ ಹಾಕ್ಲಿಕ್ಕೆ ಆಗೋದಿಲ್ಲ ನಾಯಕತ್ವಕ್ಕೆ. ಎಲ್ಲ ತರ ನಾಯಕತ್ವಗಳನ್ನು ನಾನು ಕಂಡಿದ್ದೇನೆ ಯುವಕರಲ್ಲಿ. ಬಹಳಷ್ಟು ನಿಜವಾಗ್ಲೂ ಎಂತೆಂತ ನಾಯಕತ್ವವನ್ನು ನಾವು ಕಂಡಿರಬಹುದು ಅಂತ ಹೇಳಿದ್ರೆ ಇವತ್ತು ನಮಗೆ ನಿಜವಾದ ಸಾಕ್ಷಿ ಅಭಿಜಿತ್ ಅನ್ನುವಂತಹ ಒಂದು ಯುವಕ ಡೆಲ್ಲಿಯಲ್ಲಿ ಬಹಳಷ್ಟು ಚಳುವಳಿಗಳನ್ನ ಮುಂಚಾಣೆಯಲ್ಲಿ ನಡ್ಕೊಂಡು ತಗೊಂಡು ಹೋಗ್ತಿರುವಂತಹ ಒಂದು ವ್ಯಕ್ತಿ. ಇವತ್ತು ನನಗೆ ಈ ಹಿಂದಿನವರೆಗೆ ಬಹಳಷ್ಟು ಜನ ನನ್ಗೆ ಪ್ರೇರೇಪಣೆಯನ್ನ ನೀಡಿರ್ತಕ್ಕಂಥದ್ದು. ಬಟ್ ಇವತ್ತಿನ ವಿಚಾರವಾಗಿ ನಾನು ತೆಗೆದುಕೊಂಡ್ರೆ ಅಭಿಜಿತ್ ಅನ್ನುವಂತ ಒಂದು ವ್ಯಕ್ತಿ ಸಾಮಾನ್ಯ ಯುವಕ, ಭಾರತದ ಪ್ರಜೆ, ಮಹಾರಾಷ್ಟ್ರದ ಮೂಲತಃ ವ್ಯಕ್ತಿ, ಒಂದು ಓದಿರುವಂತಹ ವ್ಯಕ್ತಿ, ಹೇಗೆ ಇಡೀ ರಾಜ್ಯವನ್ನೇ, ರಾಷ್ಟ್ರವನ್ನೇ ಅವನ ಕಡೆ ಸೆಳಿತಾನೆ, ಒಂದು ವಿಚಾರದ ಕಡೆಗೆ ಸೆಳಿತಾನೆ. ವೈಚಾರಿಕ ಬಗ್ಗೆ ಅವರು ಬಹಳಷ್ಟು ಮಾತನಾಡುವಂತದ್ದನ್ನ ನಾವು ಕಾಣಬಹುದು. ಯಾವುದೋ ಒಂದು ಸಣ್ಣ ವಿಚಾರ. आपका इससे पहले कॉकरोचेस से कैसा रिश्ता था और कैसे बदला है एक डेढ़ महीने? कॉकरोचेस से तो मेरा कोई रिश्ता ही नहीं था यार. आपने बचपन में कभी कॉकरोच मारा ऐसे मसल के? मैं बस ये पूछना चाहता हूँ. लिजर्ड को मारा, कॉकरोच को नहीं. लिजर्ड को मारा. ಕಾಕ್ರೋಚ್, ಜಿರಳೆ ಅನ್ನುವಂತ ವಿಚಾರದಿಂದ ಶುರುವಾದಂತದ್ದು ಇವತ್ತು ಎಲ್ಲ ಯುವಕರನ್ನ ಒಟ್ಟುಗೂಡಿಸ್ತದೆ. ನೀವು ಆ ಮೌಲ್ಯಗಳ ಬಗ್ಗೆ ಕೇಳಿದ್ರೆ ನನಗೆ, ಸೊ ಅವನಲ್ಲಿ ನಾನು ಎಂತ ಮೌಲ್ಯತೆಯನ್ನ ಕಂಡೆ ಅಂತ ಹೇಳಿದ್ರೆ, ಅವನಲ್ಲಿ ಯಾವತ್ತೂ ಕೂಡ ಮನುಷ್ಯನಲ್ಲಿ ಮೂಲತಃ ನಾನು ಮನಃಶಾಸ್ತ್ರಜ್ಞ ಆಗಿದ್ರು ಕೂಡ ಅವನಲ್ಲಿ ಬಹಳಷ್ಟು ಸೈಕಾಲಜಿಕಲ್ ಪೇಷನ್ಸ್ ಅಂತ ತಾಳ್ಮೆಯನ್ನ ನಾನು ಆ ಮನುಷ್ಯನಲ್ಲಿ ಕಂಡೆ. ಅವನಿಗೆ ಹೊಡೆಯುವಂತದ್ದಾಗಿರಬಹುದು, ಅವನನ್ನ
ಕೆಳಗಿಳಿಸುವಂತಹ ನೀಚ ಪದಗಳನ್ನ ಉಪಯೋಗಿಸಿ ಅವನ ಮುಂದೆ ಹಲವಾರು ವಿಚಾರಗಳು, ಅವನಿಗೆ ಬೇಜಾರು ಮಾಡುವಂತ ವಿಚಾರಗಳು ಅವನಿಗೆ ನಡೆದಿರ್ತಕ್ಕಂಥದ್ದು. ಆದರೆ ಆ ಮನುಷ್ಯನಲ್ಲಿ ತಾಳ್ಮೆ ಎಂತಕ್ಕಂಥ ವಿಚಾರ ಮತ್ತೆ ಸ್ಥಳೀಯತೆ ಅಥವಾ ಕಾನ್ಫಿಡೆನ್ಸ್ ಅಂತ ನಾವು ಏನ್ ಹೇಳ್ತೀವಿ, ಅವನಲ್ಲಿ ನಾನು ಅದನ್ನ ಕಂಡೆ. ಒಂದು ಹೆಂಗಸು ಮೊನ್ನೆ ತನ್ನ ಸುದ್ದಿಗೋಷ್ಠಿಗಳಲ್ಲಿ ಕಾಣಿದ್ವಿ, ನೀಲಿ ಬಣ್ಣವನ್ನ ಇಂಕನ್ನ ಅವನ ಮೇಲೆ ಚೆಲ್ತಾರೆ. ಅವನು ಹೇಳ್ತಾನೆ, ನೀಲಿ ಬಣ್ಣ ಅಂತಕ್ಕಂಥದ್ದು ನನ್ಗೆ ನನ್ನ ಮೈಗೆ ಗಲೀಜನ್ನ ತಂದು ಕೊಡುವಂಥದ್ದಲ್ಲ, ಬದಲಾಗಿ ನನ್ನ ರಂಗು ಒಂದು ನೀಲಿ, ನನ್ನ ರಂಗು ನೀಲಿ, ನನ್ನ ಬದುಕು ನೀಲಿ. ಯಾಕಂತಂದ್ರೆ ಅಂಬೇಡ್ಕರ್ ಇವರು ಈ ನೀಲಿವಾದಿಗಳು ಎಂಬುವಂಥದ್ದಾಗಿ ನಾವು ಕೇಳ್ಪಟ್ಟಿದ್ದೀವಿ. ಹಲವಾರು ಹಿಂದುಳಿದ ಜಾತಿಗಳಿಗೆ ಬಹಳಷ್ಟು ಅವರು ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು ಅಂಬೇಡ್ಕರ್ಗಳನ್ನ ನಾವು ಕಂಡಿರ್ಬೋದು. ಇವತ್ತು ನಮ್ಗೆ ಸಂವಿಧಾನವನ್ನ ನೀಡಿದ್ದಾರೆ ಅಂಬೇಡ್ಕರ್. ಅವರ ನಂತರ ಇವತ್ತು ನನಗೆ ಕಾಣಿಸ್ತಕ್ಕಂಥದ್ದು ಅಭಿಜಿತ್. ಅವನಂತಹ ಒಂದು ನಾಯಕತ್ವ ಭಾರತಕ್ಕೆ ಬಹಳಷ್ಟು ಅಗತ್ಯ ಇದೆ. ಅವನಂತ ಒಂದು ಮೌಲ್ಯಗಳು ಭಾರತಕ್ಕೆ ಅವಶ್ಯಕತೆ ಇದೆ. ಅವನ್ ಏನ್ ಮಾಡ್ದ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಸಮತೋಲನೆಯಾಗಿ ಸಮವೇದಿಕೆಯನ್ನ ಸೃಷ್ಟಿಸ್ಕೊಂಡು ಹೋಗ್ತಾನೆ. ಭಾರತಕ್ಕಾಗಿ ಸ್ವರವನ್ನೆತ್ತಾನೆ, ಮನೆಯನ್ನ ಬಿಡ್ತಾನೆ, ತನ್ನ ಸ್ವಂತ ಸಂಬಂಧಿಕರನ್ನ ಬಿಡ್ತಾನೆ, ಆಸೆ ಆಕಾಂಕ್ಷೆಗಳನ್ನ ಬಿಡ್ತಾನೆ, ಊಟವನ್ನ ಬಿಡ್ತಾನೆ, ಎಲ್ಲವನ್ನ ತನ್ನ ಕೊನೆಯದಾಗಿ ಅವನ ಸ್ವಂತ ಏನು ಸೆಲ್ಫ್ ರೆಸ್ಪೆಕ್ಟ್ ಅನ್ನುವಂಥದ್ದು ಏನಿದೆ, ತಾನು ಈಗೋ, ಸೊ ಎಲಿಮಿನೇಷನ್ ಆಫ್ ಈಗೋ ಅವನ್ನ ನಾವು ಕಾಣ್ಬೋದು. ಅವನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಎಲ್ಲವನ್ನ ಬಿಟ್ಟು ಡೆಲ್ಲಿಯಲ್ಲಿ ಜಂತರ್ ಮಂತರ್ ಅನ್ನುವಂಥ ಜಾಗದಲ್ಲಿ ಕೈ ಜೋಡಿಸ್ತಾನೆ. ಸೊ ಅಂತಹ ಒಂದು ನಾಯಕತ್ವದ ಅಗತ್ಯ ಭಾರತಕ್ಕಿದೆ, ಅಂತಹ ಒಂದು ನೇತರ ಅಗತ್ಯ ಭಾರತಕ್ಕಿದೆ, ಅಂತ ಒಂದು ಯುವಕರ ವಿಚಾರ ಇವತ್ತು ಭಾರತಕ್ಕಿದೆ. ಅದಕ್ಕೆ ಅವನ ಜೊತೆಗೆ ಸರಿಸಮವಾಗಿ ಏನು ಜೊತೆಗೆ ಸೇರಿಸ್ತಾ ಇದ್ದಾರೆ, ಅವ್ರ ಜೊತೆಗೆ ಕೈಗೂಡಿಸ್ತಿದ್ದಾರೆ ಹಲವಾರು ವ್ಯಕ್ತಿಗಳು. ಅದ್ರ ಜೊತೆಗೆ ನಾವು ಅರ್ಜಿತ್ ಸಿಂಗ್ ಅನ್ನುವಂತಹ ವ್ಯಕ್ತಿಯನ್ನ ಕಾಣ್ಬಹುದು ಇವತ್ತು. ಅವ್ರು ಹೇಳ್ತಾರೆ, ನಾನು ಈ ಲೋಕದಲ್ಲಿ ಇನ್ನೊಬ್ಬ ವಾದಿ, ಬೇರೆ ಪಾರ್ಟಿಯ ವಾದಿ ಹೇಳ್ತಾರೆ, ದಯವಿಟ್ಟು ನಿನ್ ಮೇಲಿಂದ ನಿನಗೆ ಯಾವ ಕೆಲಸ ಕೂಡ ಇಲ್ಲ, ನಿಮ್ಮ ಹಾಡುಗಳನ್ನು ನಾವು ಕೇಳೋದಿಲ್ಲ. ಬಹಳಷ್ಟು ದೊಡ್ಡ ಒಂದು ಹಾಡುಗಾರ ಅರ್ಜಿತ್ ಸಿಂಗ್. ಈ ಬಾಲಿವುಡ್ ಸಿಂಗಿಂಗ್ ಅಲ್ಲಿ ಅಂದ್ರೆ ಹಿಂದಿ ಭಾಷೆಗಳಲ್ಲಿ ಬಹಳಷ್ಟು ಹಾಡುಗಳನ್ನ ಹಾಡಿರ್ತಕ್ಕಂಥ ವ್ಯಕ್ತಿ, ಬಹುಭಾಷಾ ಹಾಡುಗಾರರು ಅರ್ಜಿತ್ ಸಿಂಗ್. तुझको दिया मेरा वक्त सभी ಅವರ ಹಾಡುಗಳನ್ನ ಕೇಳಬೇಕಾದ್ರೆ ನಿಜವಾಗ್ಲೂ ಮೈಯೆಲ್ಲ ರೋಮಾಂಚನ ಆಗುವಂಥದ್ದು. ಅವರು ಒಂದು ಕಮೆಂಟ್ ಮಾಡ್ತಾರೆ. ಸೊ ಜನಗಳು ಅವರಿಗೆ ಹೇಳಿದಾಗ, ಇನ್ಮೇಲೆ ನಮ್ಮ ಹಾಡುಗಳ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರುಗಳನ್ನ ನಾನು ಡಿಲೀಟ್ ಮಾಡ್ತೀನಿ, ನನ್ಗೆ ಅವಶ್ಯಕತೆ ಇಲ್ಲ, ನನ್ಗೆ ಬೇಡ ನೀವು ಅಂತ ಜನಗಳವ್ರನ್ನ ರಿಜೆಕ್ಟ್ ಮಾಡ್ಬೇಕಾದ್ರೆ ಅಜಿತ್ ಸಿಂಗ್ ಒಂದ್ ಮಾತು ಹೇಳ್ತಾರೆ, ಇನ್ಮೇಲೆ ನಾನು ಬದುಕೇ ಇಲ್ಲ ಅಂತ ನೀವು ಯೋಚನೆ ಮಾಡಿ. ನಾವು ಹಾಡನ್ನ ಹಾಡೋದಿಲ್ಲ ಅಂತಾನೆ, ನಾನು ಹಾಡಿಲ್ಲ ಅಂತ ನೀವು ಯೋಚನೆ ಮಾಡಿ. ನಾವು ಇಂತಹ ಒಂದು ಜಗತ್ತಲ್ಲಿ ನಾನು ಬದುಕಿಲ್ಲ ಅಂತ ನೀವು ಯೋಚನೆ ಮಾಡು. ಆದರೆ ನಾನು ಇವತ್ತು ಯುವಕರ ಜೊತೆಗೆ, ಏನು ಅಭಿಜಿತ್ತಿನ ಜೊತೆಗೆ, ಇಂತಹ ನೊಂದಿರ್ತಕ್ಕಂಥ ಯುವಕರ ಜೊತೆಗೆ ನಾನು ನಿಲ್ತೀನಿ. ಆ ಒಂದು ಇರ್ತಕ್ಕಂಥ ಸಂದರ್ಭವನ್ನ ಯಾರು ಕೂಡ ನನ್ನ ಮೈಂಡಿಂದ ಅಥವಾ ನನ್ನ ಮನಸ್ಸಿಂದ ತೆಗೆದು ಹಾಕ್ಲಿಕ್ಕೆ ಆಗೋದಿಲ್ಲ. ನನಗೆ ನನ್ನ ಸ್ವಂತ ಇಚ್ಛೆಗಿಂತ ಇವತ್ತು ನಮ್ಮ ಭಾರತದ ಪ್ರಜೆಯ ಭವಿಷ್ಯ ಬಹಳಷ್ಟು ಮುಖ್ಯ ಅಂತ ಹೇಳಿ ಅಂತಹ ವ್ಯಕ್ತಿ ಅರ್ಜಿತ್ ಸಿಂಗ್ ಅನ್ನು ಕೂಡ ಇನ್ಸ್ಪೈರ್ ಮಾಡುವಂತಹ ವ್ಯಕ್ತಿ ಇವತ್ತು ಅಭಿಜಿತ್ ಆಗಿರ್ತಕ್ಕಂಥದ್ದು. ಮತ್ತೊಮ್ಮೆ ನಾನು ಹೇಳ್ತಿದ್ದೇನೆ, ಅಭಿಜಿತ್ ಅನ್ನುವಂಥ ವ್ಯಕ್ತಿ, ಆ ವ್ಯಕ್ತಿಯ ನಾಯಕತ್ವ ನಮ್ಮ ಭಾರತಕ್ಕೆ ಬಹಳಷ್ಟು ಅವಶ್ಯಕತೆ ಇದೆ. ಅಂತಹ ಮೌಲ್ಯಗಳನ್ನ ನಾವೆಲ್ಲರೂ ಕೂಡ ಮಂದಟ್ಟು ಮಾಡ್ಕೊಳ್ಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಯುವಕರ ನಾಯಕತ್ವದ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್. ಯುವಕರು ಪ್ರಸ್ತುತವಾಗಿ ನಡೆದಿರುವಂತ ಚಳುವಳಿಗಳಲ್ಲಿ ಯುವಕರು ತಮ್ಮ ಮೌಲ್ಯ ಆಧಾರಿತ ಗುಣಗಳನ್ನ ಅಳವಡಿಸಿಕೊಂಡು ಯಾವ ರೀತಿ ಅವರು ಮುಂದೆ ಬಂದಿದ್ದಾರೆ, ಆಮೇಲೆ ಅವರು ಕೂಡ ತಮ್ಮ ಒಂದು ಯುವಕತನವನ್ನು ಗೆಲ್ಲಲಿಕ್ಕೆ, ಒಂದು ಸಮಾಜದಲ್ಲಿ ಒಂದು ಮುಖ್ಯವಾಹಿನಿಯಲ್ಲಿ ಇರ್ಲಿಕ್ಕೆ ಪ್ರಯತ್ನ ಮಾಡೋದನ್ನ ನನಗೆ ಕೇಳಿ ತುಂಬಾ ಖುಷಿ ಆಯ್ತು. ಆಮೇಲೆ ಯುವಕರ ಜೊತೆ ನಾವು ಕೆಲಸ ಮುಂದುವರಿಸೋದು ಕೂಡ ನಾವು ಮಾಡ್ಲಿಕ್ಕೆ ಇನ್ನೂ ಹೆಮ್ಮೆ ಅನಿಸ್ತಾ ಇದೆ. ಸರ್, ನಿಮ್ಗೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್. ಕೆಲವೊಂದು ರ್ಯಾಪಿಡ್ ಪ್ರಶ್ನೆಗಳಿದಾವ್, ಉತ್ತರಿಸಬಹುದಾ ನೀವು? ಖಂಡಿತವಾಗಿ. ನಿಮಗ ಹಾಗಾದ್ರೆ ರಾತ್ರಿ ಕೆಲಸ ಮಾಡ್ಲಿಕ್ಕೆ ಇಷ್ಟನಾ ಹಗಲ? ಹಗಲು ಕೆಲಸ ಮಾಡ್ಲಿಕ್ಕೆ ಇಷ್ಟ. ಕಾಫಿನಾ ಟೀನಾ? ಕಾಫಿ. ಎಲ್ಲರೂ ಓದ್ಲೇಬೇಕಾದ ಪುಸ್ತಕ? ನಾವು ನಡೆದು ಬಂದಂತ ಹಾದಿ. ಯುವ ಪದದ ಅರ್ಥ? ಶಕ್ತಿ. ಕನಸು ಅನ್ನುವಂತ ಪದದ ಅರ್ಥ? ಆತ್ಮಸ್ಥೈರ್ಯ. ಸರ್, ಇಷ್ಟೊತ್ತಿನವರೆಗೂ ಕೂಡ ನಮ್ಮ ಒಂದು ಪಾಡ್ಕಾಸ್ಟ್ ಸ್ಟೋರಿ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮಗಾಗಿ ಕೊಟ್ಟು ತಮ್ಮ ಯುವ ಜನತೆಯ ಪರವಾಗಿ ಆಗಿರ್ಬೋದು, ಆರೋಗ್ಯದ ಕುರಿತಾಗಿರ್ಬೇಕು, CNFP ಸಂಸ್ಥೆ ಆಗಿರ್ಬೇಕು, ಆಮೇಲೆ ಜೆಸ್ವಿಟ್ ಸಂಸ್ಥೆಗಳ ಬಗ್ಗೆ ಆಗಿರ್ಬೇಕು, ತುಂಬಾ ಹಲವಾರು ಕೆಲಸ ಕಾರ್ಯಗಳ ಬಗ್ಗೆ
ತಾವು ನಡೆದು ಬಂದಂತ ದಾರಿ, ತಾವು ಅನುಭವಿಸಿದಂತ ಅನುಭವ, ಎದುರಿಸಿದಂತ ಸವಾಲುಗಳು, ಸಮಸ್ಯೆಗಳು, ಕಷ್ಟಗಳು, ಇವುಗಳೆಲ್ಲವನ್ನು ಕೂಡ ತುಂಬಾ ಚೆನ್ನಾಗಿ ಸವಿಸ್ತಾರವಾಗಿ ನಮ್ಮ ಎಲ್ಲ ವೀಕ್ಷಕರಿಗೂ ಮತ್ತು ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಅಭಿನಂದನೆಗಳು ಸರ್. ನಮಸ್ಕಾರ. ವೀಕ್ಷಕರೇ, ನನಗಂತೂ ಈ ಸ್ಟೋರಿ ತುಂಬಾ ಇಷ್ಟ ಆಯ್ತು. ನಿಮ್ಗೂ ಕೂಡ ಈ ಸ್ಟೋರಿ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿನಿ. ಇಷ್ಟವಾಗಿದ್ದರೆ ನೀವೆಲ್ಲರೂ ಈ ಸ್ಟೋರಿಯನ್ನು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೊಮ್ಮೆ ಎಲ್ಲರಿಗೆ ಧನ್ಯವಾದ.